ಸಾಕಷ್ಟು ಕ್ಲಾರಿಟಿಯ ನಿರೀಕ್ಷೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ. ಅವರಿಗೆ ಸಿಗೋ ಕ್ಲಾರಿಟಿ ಅದು ದೆಹಲಿಗೆ ಹೋದ ನಂತರವೇ. ಆದರೆ ಯಾವಾಗ ಕರೀತಾರೆ ಈ ಪ್ರಶ್ನೆ ಅವರನ್ನು ಕೂಡ ಕಾಡ್ತಾ ಇದೆ. ದೆಹಲಿಗೆ ನಾನು ಹೋಗ್ತೀನಿ, ನಮ್ಮನ್ನ ಕರೆದಾಗ ನಾನು ಮತ್ತು ಮುಖ್ಯಮಂತ್ರಿಗಳಿಬ್ಬರು ಹೋಗ್ತೀವಿ ಅಂದಿದ್ದಾರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನದ ಕ್ಲೈಮ್ಯಾಕ್ಸ್ ಹಂತ. ಸಹೋದರನ ಪರವಾಗಿ ಅಖಾಡಕ್ಕೆ ಡಿ.ಕೆ. ಸುರೇಶ್ ಇಳಿದಿದ್ದಾರೆ. ದೆಹಲಿಗೆ ಪ್ರಯಾಣ ಬೆಳೆಸಿ ಅಲ್ಲಿ ಒತ್ತಡ ತಂತ್ರವನ್ನು ಅನುಸರಿಸಲಿಕ್ಕೆ ಡಿ.ಕೆ. ಸುರೇಶ್ ಮುಂದಾಗಿದ್ದಾರೆ. ದೆಹಲಿಯಲ್ಲಿ ನಾಯಕರ ಭೇಟಿಯನ್ನ ಆಗಲಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಹೈಕಮಾಂಡ್ ಸಂಧಾನ ಮುನ್ನವೇ ವರಿಷ್ಠರ ಭೇಟಿಗೆ ಡಿ.ಕೆ. ಸುರೇಶ್ ಅವರ ಪ್ರಯತ್ನ. ಯಾರನ್ನ ಭೇಟಿ ಮಾಡ್ತಾರೆ, ಏನು ವಿಚಾರಗಳನ್ನು ಅವರ ಮುಂದೆ ಪ್ರಸ್ತಾಪ ಮಾಡ್ತಾರೆ, ಕೇವಲ ಮಾತು ಕೊಟ್ಟಿದ್ದೀರಿ, ಆ ಮಾತನ್ನ ಉಳಿಸಿಕೊಳ್ಳಿ ಅನ್ನುವಂತಹ ವಿಚಾರವನ್ನ ನೆನಪು ಮಾಡುವಂತಹ ಹಿನ್ನೆಲೆಯಲ್ಲಿ ಹೊರ ಹೋಗ್ತಾ ಇದ್ದಾರಾ, ಅಥವಾ ಮತ್ತಷ್ಟು ಒತ್ತಡವನ್ನ ಅನುಸರಿಸುವಂತಹ ನಿಟ್ಟಿನಲ್ಲಿ ಈ ಪ್ರಯತ್ನ ಆಗ್ತಿದ್ಯಾ ಅನ್ನೋದು ಸದ್ಯದ ಪ್ರಶ್ನೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ದೆಹಲಿ ರೀಚ್ ಆಗ್ತಾರೆ ಅನ್ನುವಂಥ ಮಾಹಿತಿ. ಯಾರನ್ನ ಭೇಟಿ ಆಗ್ತಾರೆ, ಯಾರ ಭೇಟಿಗೆ ಈಗಾಗಲೇ ಮುಹೂರ್ತ ನಿಗದಿಯಾಗಿದೆ? ಈಗ ದೆಹಲಿಯಲ್ಲಿ ಈಗ ಭಾನುವಾರ ಸಭೆಯನ್ನ ಇಟ್ಕೊಂಡಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಅವರು ಹೋಗ್ತಾ ಇರೋದ್ರಿಂದ ಇದರ ಇಂಪ್ಯಾಕ್ಟ್ ಏನಾಗಬಹುದು? ನೋಡಿ, ಭಾನುವಾರ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ನಡೀತಾ ಇರುವಂಥದ್ದು. ಇದಕ್ಕಿಂತ 2 ದಿನಗಳ ಮುಂಚೆ ಈಗ ಡಿ.ಕೆ. ಸುರೇಶ್ ಅವರು ದೆಹಲಿಗೆ ಬರ್ತಾ ಇರುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು. ನೋಡಿ, ಒಂದು ಕಡೆಗೆ ಸಿಎಂ ಮತ್ತೆ ಡಿ.ಸಿ.ಎಂ ಇಬ್ಬರು ಕೂಡ ದೆಹಲಿಗೆ ಬರ್ಬೋದು ಅನ್ನುವಂತಹ ಮಾಹಿತಿಗಳು ಕೇಳಿ ಬಂದಿದ್ವು. ಆದರೆ ಅದು ತಾತ್ಕಾಲಿಕವಾಗಿ ಅದು ತಡೆ ಒಡ್ಲಾಗಿತ್ತು. ಮತ್ತೆ ಹೈಕಮಾಂಡ್ ನಾಯಕರು ಕೂಡ ಈಗಲೇ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಸಂದೇಶವನ್ನು ಕೂಡ ಕಳಿಸಿದ್ರು. ಸೊ ಇದರ ಬೆನ್ನಲ್ಲೇ ಈಗ ಡಿ.ಕೆ. ಸುರೇಶ್ ಅವರು ದೆಹಲಿ ಕದ ತಟ್ತಾ ಇರುವಂಥದ್ದನ್ನು ಗಮನಿಸಿದ್ರೆ ಬಹುಶಃ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತ ಪ್ರಯತ್ನಗಳನ್ನು ಕೂಡ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಆದ್ರೆ ಈವರೆಗೂ ಕೂಡ ಅಧಿಕೃತವಾಗಿ ಎಲ್ಲೂ ಕೂಡ ಅವರು ಯಾರನ್ನ ಭೇಟಿ ಆಗ್ತಾರೆ, ಎಷ್ಟೊತ್ತಿಗೆ ಭೇಟಿ ಆಗ್ತಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗಿಲ್ಲ. ಆದ್ರೆ ಅವರು ದೆಹಲಿಗೆ ಬಂದು ತೆರೆಮರೆಯಲ್ಲಿ ಕೆಲವೊಂದಿಷ್ಟು ಪ್ರಮುಖ ನಾಯಕರನ್ನ ಭೇಟಿಯಾಗಿ ತಮ್ಮ ನಿರ್ಧಾರ ಏನು ಅಥವಾ ತಮ್ಮ ನಿಲುವುಗಳೇನು ಅನ್ನುವಂಥದ್ದನ್ನು ಸ್ಪಷ್ಟಪಡಿಸುವಂತಹ ಕೆಲಸವನ್ನ ಮಾಡಬಹುದು. ಡಿ.ಕೆ. ಶಿವಕುಮಾರ್ ನೇರವಾಗಿ ಈ ಹೊತ್ತಿನಲ್ಲಿ ದೆಹಲಿಗೆ ಬಂದ್ರೆ ಅದು ಸಾಕಷ್ಟು ಚರ್ಚಾಸ್ಪದ ಆಗಬಹುದಾದಂತಹ ಸಾಧ್ಯತೆಗಳಿದಾವೆ. ಹೀಗಾಗಿ ಸುರೇಶ್ ಅವರ ಮೂಲಕ ತಮ್ಮ ನಿಲುವುಗಳನ್ನ, ಸಂದೇಶಗಳನ್ನ ವರಿಷ್ಠರಿಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡುವಂತ ದೃಷ್ಟಿಯಿಂದ ಡಿ.ಕೆ. ಸುರೇಶ್ ಅವರನ್ನ ದೆಹಲಿಗೆ ಕಳಿಸಿರುವಂತ ಸಾಧ್ಯತೆಗಳಿದಾವೆ. ದೆಹಲಿಗೆ ಬಂದ ಬಳಿಕ ಅವರು ಯಾರನ್ನ ಭೇಟಿ ಆಗಬಹುದು ಅನ್ನುವಂಥದ್ದನ್ನ ಇನ್ನಷ್ಟೇ ಕಾದು ನೋಡ್ಬೇಕಾಗತ್ತೆ. ದಿವ್ಯಾ, ಓಕೆ, ಶಬ್ಬೀರ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತೀವಿ. ದೆಹಲಿಗೆ ಯಾರು ಎಷ್ಟು ಬೇಕಾದರೂ ಬಾರಿ ಹೋಗಿ ಬರ್ಬೋದು, ಆದರೆ ಯಾರನ್ನ ಭೇಟಿ ಮಾಡ್ತಾರೆ, ಇವ್ರು ಆಡಿದಂತಹ ಮಾತುಗಳು ಅವರ ಮೇಲೆ ಯಾವ ರೀತಿ ಪರಿಣಾಮಗಳನ್ನ ಬೀರುತ್ತೆ, ಅವ್ರು ತೆಗೆದುಕೊಳ್ಳುವಂತಹ ನಿರ್ಧಾರಗಳ ಮೇಲೆ ಇದರ ಪರಿಣಾಮ ಏನಾಗುತ್ತೆ, ಸದ್ಯ ಕುತೂಹಲ. ಆದರೆ ಏನು ಮಾಡಬೇಕು ಅಂತ ಹೈಕಮಾಂಡ್ ಡಿಸೈಡ್ ಮಾಡಿರುತ್ತೋ ಅದನ್ನೇ ಮಾಡೋದು. ಏನೇ ಒತ್ತಡವನ್ನು ಇವರು ಹಾಕಿದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಅವ್ರು ಏನು ಮಾಡ್ತಾರೆ ಅನ್ನೋದನ್ನು ಕೂಡ ಹೈಕಮಾಂಡ್ ಗೊತ್ತಿದೆ. ಸಿದ್ದರಾಮಯ್ಯನವ್ರು ಏನು ಮಾಡಬಹುದು ಅನ್ನೋದು ಅವ್ರಿಗೆ ಗೊತ್ತಿರೋದ್ರಿಂದ ಎರಡನ್ನೂ ಬ್ಯಾಲೆನ್ಸ್ ಮಾಡುವ ನಿಟ್ಟಿನಲ್ಲಿ ಸಂಧಾನವನ್ನು ಮಾಡ್ತಾರೆ ಅಂತ ತಿಳಿದು ಬರ್ತಾ ಇದೆ. ಬಟ್ ಈ ಸಂಧಾನ ಡಿ.ಕೆ. ಶಿವಕುಮಾರ್ ಅವರಿಗೆ ಖುಷಿ ಕೊಡುತ್ತಾ, ಅಥವಾ ನಾನು ಪಕ್ಷಕ್ಕಿಟ್ಟಂತಹ ನಿಷ್ಠೆಯನ್ನು, ತೋರಿದಂತಹ ಶ್ರದ್ಧೆಯನ್ನು ನನ್ನನ್ನು ಇಷ್ಟಕ್ಕೆ ಸೀಮಿತ ಮಾಡಿದ್ರು ಅಂತ ಬೇಸರಗೊಳ್ತಾರಾ?